ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಸರಿಯಾದ ವೇತನ ಕೊಡುವಂತೆ ಕೋರಿ ಮೊಬೈಲ್ನಲ್ಲಿ ಕಾರ್ಯನಿರ್ವಹಿಸುವುದನ್ನು ಕೈಬಿಡುವಂತೆ, ಜಿಲ್ಲಾ ಆಸ್ಪತ್ರೆಯಲ್ಲಿ ಆಶಾ ಕಾರ್ಯಕರ್ತರಿಗೆ ವಿಶ್ರಾಂತಿ ಕೊಠಡಿ ಒದಗಿಸಿಕೊಡುವಂತೆ, ಗೌರವ ಮತ್ತು ಪ್ರೋತ್ಸಾಹ ಧನ ನೀಡುವಂತೆ ಆಗ್ರಹಿಸಿ ಆಶಾ ಕಾರ್ಯಕರ್ತರು ಇಂದು ಮಂಡ್ಯ ನಗರದಲ್ಲಿ ಪ್ರತಿಭಟನೆ ಮಾಡಿದ್ದಾರೆ. ಸಂಜೆ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆಯಲ್ಲಿ ಬಂದು ಪ್ರತಿಭಟನೆ ನಡೆಸಿ ಕೇಂದ್ರ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ದು, ನಂತರ ಜಿಲ್ಲಾಧಿಕಾರಿಗೆ ಮನವಿ ಪತ್ರ ಸಲ್ಲಿಸಿದರು. ಕೇಂದ್ರ ಮತ್ತು ರಾಜ್ಯ ಆಶಾ ಕಾರ್ಯಕರ್ತರಿಗೆ ಪ್ರೋತ್ಸಾಹಧನ ನೀಡುತ್ತಿರುವುದು ಅದನ್ನು ಆಶಾಗಳಿಗೆ ಕನಿಷ್ಠ ಮಾಸಿಕ ವೇತನ 15,000 ಮಾಡಬೇಕು. ನಗರ ಆಶಾಗಳಿಗೆ ಹೆಚ್ಚುವರಿ ಕೆಲಸ ಆಗಿದೆ ಮತ್ತು ಅವರಿಗೆ ದುಬಾರಿ ಜೀವನ ನಡೆಸೋದ್ರಿಂದ ಅವರಿಗೆ 2,000 ಎಷ್ಟು ನಿಗದಿ ಮಾಡಬೇಕು. ಮತ್ತು ಪ್ರತಿ ವರ್ಷ 60 ವರ್ಷ ಮೇಲ್ಪಟ್ಟವರಿಗೆ ನಿವೃತ್ತಿ ಹೊಂದಂಥ ಆಶಾಗಳಿಗೆ ಪಶ್ಚಿಮ ಬಂಗಾಳದ ಪ್ರಯುಕ್ತ ಆದೇಶದಂತೆ 5 ಲಕ್ಷವನ್ನು ಆದೇಶ ಮಾಡಬೇಕು. ಮತ್ತು ಪ್ರತಿ ವರ್ಷ ಆಶಾಗಳಿಗೆ ಉಚಿತ ಆರೋಗ್ಯ ತಪಾಸಣೆ ಮಾಡಬೇಕು. ಅವರಿಗೆ ತೀವ್ರವಾದ ಕಾಯಿಲೆಗಳಿಗೆ ಉಚಿತ ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಡ್ಬೇಕು. ಮತ್ತು ಮೊಬೈಲ್ ಆಧಾರಿತ ಕೆಲಸಗಳನ್ನು ಕೈ ಬಿಡಬೇಕು. ಈಗ ತಾನೇ ನವೆಂಬರ್ 28, 11, 24 ಅಧಿಕೃತ ಪತ್ರನ ಹೊರಡಿಸಿದ್ದಾರೆ. ಆಶಾಗಳು ಮೊಬೈಲ್ ಆಧಾರಿತ ಕೆಲಸವನ್ನು ಅದನ್ನು ಕೈ ಬಿಡಬೇಕು. ಆಶಾಗಳು ಕೆಲಸ ಮಾಡುವಾಗ ಯಾವುದೇ ತೊಂದರೆ ಆದರೆ ಅದನ್ನು ಸರ್ಕಾರನೇ ಇಲಾಖೆನೇ ಹೊಣೆಯಾಗಿರ್ತದೆ. ಆಮೇಲೆ ಆಶಾಗಳು ಕಾರ್ಮಿಕರೆಂದು ಪರಿಗಣಿಸಬೇಕು. ಆಶಾಗಳಿಗೆ PF ESI ಮಾಡಬೇಕು. ಗ್ರ್ಯಾಜುಟಿ ತೀವ್ರವಾದ ಕಾಯಿಲೆಗೊಂಡು ಶಸ್ತ್ರಚಿಕಿತ್ಸೆಗೊಂಡಾಗ ಆಶಾಗಳಿಗೆ 3 ತಿಂಗಳು ರಜೆ ಕೊಡಬೇಕು. ಅದ್ರ ಜೊತೆಗೆ ಪ್ರೋತ್ಸಾಹಧನ ನೀಡಬೇಕು ಅಂತ ಹೇಳಿ ನಮ್ಮ ಹೋರಾಟವನ್ನು ಜನವರಿ 7ಕ್ಕೆ ಅನಿರ್ದಿಷ್ಟ ಹೋರಾಟವನ್ನು ನಡೆಸ್ತಾ ಇದ್ದೀವಿ ಬೆಂಗಳೂರಿನಲ್ಲಿ. ಇನ್ಕುಲಾಬ್ ಜಿಂದಾಬಾದ್, AITC ಜಿಂದಾಬಾದ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.